ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ. ಬೆಟ್ಟಗುಡ್ಡಗಳು, ಜಲಪಾತಗಳು, ಅಂಕುಡೊಂಕಾದ ರಸ್ತೆ, ಕಾಫಿ ತೋಟ ಇದೆಲ್ಲ ನೋಡುತ್ತಾ ಇದ್ದರೆ ಸ್ವರ್ಗನೇ ಕಣ್ಮುಂದೆ ಬಂದಂತೆ ಭಾಸವಾಗುತ್ತದೆ. ಇಂತಹ ಪ್ರವಾಸಿ ತಾಣವಾದ ಚಿಕ್ಕಮಗಳೂರು ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಫುಡ್ ಕೋರ್ಟ್ ನಕ್ಷತ್ರಗಳಂತೆ ಕಂಗೊಳಿಸುತ್ತಿದ್ದು, ಕುಳಿತು ತಿನ್ನಲು ಸ್ಥಳಾವಕಾಶ, ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಮ್ಯೂಸಿಕ್ ವ್ಯವಸ್ಥೆ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಿದೆ. ಫುಡ್ ಕೋರ್ಟ್ ಕಲ್ಪನೆ 2001ರಲ್ಲಿ ವರಸಿದ್ದಿ ವೇಣುಗೋಪಾಲ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಭಾರತ ಸರ್ಕಾರದಿಂದ ಇಂದೋರ್ಗೆ ಟ್ರೈನಿಂಗ್ಗೆ ಹಾಕಿದ್ದ ಸಂದರ್ಭದಲ್ಲಿ ಅಲ್ಲಿನ ಫುಡ್ ಕೋರ್ಟ್ ನೋಡಿಕೊಂಡು ಬಂದು ಆಗಿನ ಶಾಸಕರಾಗಿದ್ದ ಸಿಟಿ ರವಿಯವರ ಜೊತೆ ಚರ್ಚಿಸಿದಾಗ ಪ್ರಾರಂಭ ಮಾಡಿ ಎಂದು ಒಪ್ಪಿಗೆ ಕೊಟ್ಟಿದ್ದರು. ಅಲ್ಲಿನ 25% ಟೆಕ್ನಾಲಜಿ ಬಳಸಿಕೊಂಡು ಇದನ್ನ ನಿರ್ಮಾಣ ಮಾಡಿದ್ದು, ಇದಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯವರ ಕೊಡುಗೆ ಕೂಡ ಸಾಕಷ್ಟಿದೆ ಎಂದು ನಗರಸಭೆ ಪೌರಾಯುಕ್ತರಾದ ಬಿ.ಸಿ. ಬಸವರಾಜ್ ಅವರು ತಿಳಿಸಿದರು. ಸರ್, ಫುಡ್ ಕೋರ್ಟಿನ ಕಲ್ಪನೆ ನಾವು 2001ರಲ್ಲಿ ವರಸಿದ್ದಿ ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು, ವರಸಿದ್ದಿ ವೇಣುಗೋಪಾಲ್ ಮತ್ತು ನಮ್ಮ ಇಂಜಿನಿಯರ್ಸು ನಮಗೆ ಭಾರತ ಸರ್ಕಾರದಿಂದ ಇಂದೋರ್ ಟ್ರೈನಿಂಗ್ ಹಾಕಿದ್ದು. ಆ ಇಂದೋರ್ಗೆ ಹೋದಂಥ ಸಂದರ್ಭದಲ್ಲಿ ಇಂದೋರ್ ನಗರದಲ್ಲಿ ಒಂದು ಫುಡ್ ಕೋರ್ಟು, ತುಂಬ ಅದ್ಭುತವಾದ ಫುಡ್ ಕೋರ್ಟ್ನ ನಿರ್ಮಾಣ ಮಾಡಿದ್ರು. ಆ ಫುಡ್ ಕೋರ್ಟ್ ಮಾಡಿ ಆ ಫುಡ್ ಕೋರ್ಟ್ನ ನೋಡ್ಕೊಬಂದು ನಾವು ಆಗಿನ ಶಾಸಕರಾದ ಮಾನ್ಯ ಸಿಟಿ ರವಿ ಸರ್ ಹತ್ರ ಚರ್ಚೆ ಮಾಡಿದಾಗ ಅದೇ ಥರಕ್ಕೆ ಮಾಡಿ ಅಂತ ಅವರ ಒಪ್ಪಿಗೆ ಕೊಟ್ಟ ನಂತರ ಅವತ್ತು ಇದನ್ನು ಮಾಡಬೇಕು ಅಂತ ಪ್ರಾರಂಭ ಆಗಿತ್ತು. ಅದು ಬರ್ತಾ ಬರ್ತಾ ತಡವಾಗಿತ್ತು. ಕಳೆದ 1 ವರ್ಷಗಳಿಂದ ಇದನ್ನು ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಇಂದೋರಲ್ಲಿ ಇರ್ತಕ್ಕಂಥ ಫುಡ್ ಕೋರ್ಟ್ದ 25% ನಾವು ಮಾಡೋಕ್ಕಾಗಿಲ್ಲ. ಇದೇ ನಮಗೆ ಈ ನಮ್ಮೂರು ಜನತೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಂದೋರಲ್ಲಿ ಅದ್ಭುತವಾಗಿದೆ. ಅದರ ಒಂದು 25-30 ಭಾಗನ ಬಳಸ್ಕೊಂಡು ಇಲ್ಲಿ ಈ ರೀತಿಯ ಫುಡ್ ಕೋರ್ಟ್ನ ಮಾಡಿದ್ವಿ. ಸರ್, ಇನ್ನು ನಾವು ಈಗ ಪ್ರಾರಂಭಿಕ ಹಂತದಲ್ಲಿರೋದ್ರಿಂದ ನಾವು ಟೈಮಿಂಗ್ಸೇ ಫಿಕ್ಸ್ ಮಾಡಿಲ್ಲ. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿಕೊಂಡ್ರು ಸರಿ, ಮಿನಿಮಮ್ ರಾತ್ರಿ 11 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾಯಿದ್ವಿ. ಹಂತವಾಗಿ ಯಾವ ರೀತಿ ನಡೆಯುತ್ತೆ ಅನ್ನೋದು ನೋಡ್ಕೊಂಡು ಸಮಯ ನಿಗದಿ ಮಾಡೋಂಥ ಕೆಲಸ. ಮ್ಯೂಸಿಕಲ್ ಫೌಂಟೇನ್ ಟೈಮಿಂಗ್ಸ್ ಏನಾದರೂ ಫಿಕ್ಸ್ ಮಾಡಿದ್ವಿ. ಮ್ಯೂಸಿಕಲ್ ಫೌಂಟೇನ್ ಸಂಜೆ 6 ಗಂಟೆಗೆ ಆನ್ ಮಾಡಿದರೆ ಈ ಕಾರ್ಯಕ್ರಮ ಮುಗಿಯೋ ತನಕ 11 ಗಂಟೆ ತನಕ ಇರಬೇಕು ಅಂತ ಮಾಡಿದ್ದೀವಿ. ಸರ್, ಈ ಫುಡ್ ಕೋರ್ಟಲ್ಲಿ ಯಾವುದಾದ್ರೂ ನಮ್ಮ ಚಿಕ್ಕಮಗಳೂರು ಕಲಾವಿದರುಗಳಿಗೆ ಏನಾದರೂ ಅವಕಾಶ ಸಿಗುವಂಥ ಯಾವ್ದಾದ್ರು? ಸರ್, ಖಂಡಿತ ನಾನು ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಮೊನ್ನೆ ಸಾಯಿ ಸತೀಶ್ ಅಂತ ಸ್ಥಳೀಯರು ಅವರು ಬಂದು ನಮಗೊಂದು ಮನೋರಂಜನೆ ಪ್ರಾರಂಭ ದಿವಸ ಕೊಟ್ಟು ಹೋದರು. ಈಗ ಪಾಪ ಇವರು ಅವರಿದ್ದಾರೆ, ಅವ್ರನ್ನ ಇಟ್ಕೊಂಡು ಕಳೆದ 3 ದಿನಗಳಿಂದ ನಗರಸಭೆಯಿಂದ ನಾವು ನಿಮಗೆ ಪ್ರತಿದಿನ 2,500 ದುಡ್ಡು ಕೊಡ್ತೀವಿ, ಜೊತೆಗೆ ಸ್ಥಳೀಯರು ನಿಮಗೆ ಸಹಕಾರ ಕೊಡ್ತಾರೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಅವ್ರು ಸಿಂಗಿಂಗ್ ಮಾಡ್ತಿದ್ದಾರೆ. ಅವ್ರು ಎಷ್ಟು ದಿವಸ ಮಾಡ್ತಾರೋ ಮಾಡಲಿ, ಅವ್ರ ಕೈಲಿ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಸ್ಥಳೀಯವಾದರೆ ಯಾರು ನಾನು ಇಲ್ಲಿ ಅವಕಾಶ ಕೊಡಿ ನಾವು ಮಾಡ್ತೀವಿ ಅಂತ ಬಂದರೆ ಅವ್ರಿಗೆ ಅವಕಾಶ ಕೊಡೋಂಥ ಕೆಲಸ ಮಾಡ್ತೀವಿ. ಅವ್ರು ಬರಲಿಲ್ಲ ಅಂದರೆ ನನಗೆ ಹೇಳಿದ್ನಲ್ಲ, ಫಿಕ್ಸ್ ಒಂದು LED ಫಿಕ್ಸ್ ಮಾಡಿ ಒಂದು ಒಳ್ಳೆಯ ಸಾಂಗ್ ಕೊಡೋಂಥದ್ದು, ಜನಕ್ಕೆ ಮನೋರಂಜನೆ ಕೊಡೋಂಥ ಕೆಲಸ ಮಾಡ್ತೀವಿ. ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಸ್ವಚ್ಛತೆ ಕಾಪಾಡಬೇಕು. ಪ್ಲಾಸ್ಟಿಕ್ ಬಳಕೆ ಮಾಡಬಾರದು. ಕಸ ಹಾಕಲು ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ದು ಅಲ್ಲೇ ಹಾಕಬೇಕು ಎಂದು ಜೆಡಿಎಸ್ ಮುಖಂಡರಾದ ದಿನೇಶ್ ಅವರು ತಿಳಿಸಿದರು. ಹಾಗೆ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾರ್ವಜನಿಕರು ಏನೆಲ್ಲ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಸಾರ್ವಜನಿಕರು ಇದೇನು ಫುಡ್ ಕೋರ್ಟ್ ಮಾಡ್ಯಾರ ನಗರಸಭೆಯಿಂದ ಶುಚಿತ್ವ ಕಾಪಾಡಬೇಕು. ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅವರು, ಮತ್ತು ಎಲ್ಲದರಲ್ಲಿ ಕಸ ಹಾಕೋಬಾರ್ದು. ಇವರು ನಮ್ಮ ನಗರಸಭೆಯಿಂದ ಎಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ.
ಹಸಿ ಕಸ ಮತ್ತು ಒಣ ಕಸಕ್ಕೆ ಅದೇನು ಇಟ್ಟಿದ್ದಾರೆ ಅದೇ ಥರನ ಹಾಕೋದ್ರೆ ಒಳ್ಳೆಯದು. ಮತ್ತು ನಮ್ಮ ನಗರಸಭೆ ಸಿಬ್ಬಂದಿಗಳು ಸಮೇತ ಇಲ್ಲಿದ್ದಾರೆ, ಅವರಿಗೆಲ್ಲ ಸಹಕಾರ ಕೊಟ್ಟು ಈ ಫುಡ್ ಕೋರ್ಟ್ನ ಚೆನ್ನಾಗಿ ಇದು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬೀದಿ ಬದಿಯಲ್ಲಿ ತಿನ್ನುವಾಗ ವಾಹನದ ಧೂಳು ಆಹಾರದ ಮೇಲೆ ಬೀಳುತ್ತಿತ್ತು. ಆದರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸುರಕ್ಷಿತವಾಗಿದೆ, ಸ್ವಚ್ಛವಾಗಿದೆ, ಕುಳಿತು ತಿನ್ನಲು ಸ್ಥಳಾವಕಾಶವಿದೆ. ಬಹಳ ವಿಶೇಷವಾಗಿ ರಾತ್ರಿ ಇಲ್ಲಿಗೆ ಬಂದರೆ ಇಲ್ಲಿನ ಲೈಟಿಂಗ್ಸ್ ನೋಡಿದರೆ ಸ್ವರ್ಗನೇ ಕಣ್ಮುಂದೆ ಬಂದಂತೆ ಭಾಸವಾಗುತ್ತದೆ ಎಂದು ಗ್ರಾಹಕರು ಸಂತೋಷ ವ್ಯಕ್ತಪಡಿಸಿ ಮಾತನಾಡಿದರು. ಗೋಬಿ ನೂಡಲ್ಸು, ಎಗ್ ನೂಡಲ್ಸು, ವೆಜ್ ನೂಡಲ್ಸು, ಪನ್ನೀರ್ ನೂಡಲ್ಸು, ಪನ್ನೀರ್ ಫ್ರೈಡ್ ರೈಸು, ಸ್ಪೆಷಲ್ಲು ಪಾಲಕ್ ನೂಡಲ್ಸು, ಪಾಲಕ್ ಫ್ರೈಡ್ ರೈಸು, ಪಾಲಕ್ ಗೋಬಿ. ಬೆಣ್ಣೆ ಮಸಾಲೆ ಇದೆ, ಪಾಲಕ್ ಇದೆ, ಸ್ವೀಟ್ ಕಾರ್ನ್ ಇದೆ, ಕಾಜು ಇದೆ, ರಾಗಿ ಇದೆ, ರವಾ ಇದೆ, ಓಪನ್ ಇದೆ, ಆಲೂ ಮಸಾಲ ಸೆಟ್ಟು, ಪ್ಲೈನು. ಸ್ಪೆಷಲಾಗಿ ಇಲ್ಲಿ ಪಾಲಕ್ ಸಿಗುತ್ತೆ. ಅದು ಬಿಟ್ಟರೆ ಆನಿಯನ್ ದೋಸೆ, ಪಾಲಕ್ಕು, ಸ್ವೀಟ್ ಕಾರ್ನು, ಪುಡಿ ದೋಸೆ, ಒಂದು 18 ವೆರೈಟಿ ಸಿಗುತ್ತೆ ದೋಸೆ. ಸರ್ ಕಾಸ್ಟ್ ವೈಸ್ ಏನು ಹೇಳ್ತೀರಿ? 70-60 ಸರ್. ಬಹಳ ಒಂದು ಹೃದಯ ಭಾಗದಲ್ಲೇ ಒಂದು ಫುಡ್ ಕೋರ್ಟನ್ನು ನಿರ್ಮಾಣ ಮಾಡಿ ಬೀದಿ ಬದಿಯಲ್ಲಿರುವಂಥ ಬೇಲೂರು ರೋಡ್ ಆಗಿರ್ಬೋದು, ಅಂಬೇಡ್ಕರ್ ರಸ್ತೆಯಲ್ಲಿರಬಹುದು, ಎಲ್ಲರ ಜೀವನಕ್ಕೆ ಒಂದು ಸುಗಮವಾದಂಥ ಒಂದು ರೂಪರೇಷ್ಮೆ ನಿರ್ಮಾಣ ಮಾಡಿ ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದಾರೆ ನಗರಸಭೆಯಿಂದ. ಹಾಗೆ ಈ ರೀತಿ ಈಗ ಗ್ಯಾಸ್ ರೇಟೆಲ್ಲ ಜಾಸ್ತಿ ಆಗಿದೆ ಅಂತ, ಮತ್ತು ಇಲ್ಲಿರೋ ಬೆಲೆಗಳು ಜಾಸ್ತಿ ಆಗಿದೆ ಅಂತ ಎಲ್ಲರ ಒಂದು ಅಭಿಪ್ರಾಯ ಇದೆ. ದಯವಿಟ್ಟು ಬೇರೆಯವರ ಹೋಟ್ಲಿಗೆ ಅಂದರೆ ಐಷಾರಾಮಿ ಹೋಟೆಲ್ಗೆ ಹೋಲಿಕೆ ಮಾಡಿದ್ರೆ ಜನಸಾಮಾನ್ಯರು ಬದುಕುವಂತಹ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಆಹಾರವನ್ನು ನೀಡುವಂಥ ಒಂದು ಜಾಗ ಆಗಿದೆ. ಈಗ ಜಾತ್ರೆ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಇನ್ನು ಒಂದು ವಾರ ಆದರೆ ಗೊತ್ತಾಗುತ್ತೆ ಏನು ಅಂತ. ಇಲ್ಲೆಲ್ಲ ನೋಡೋಕ್ಕೆ ಅಂತ ಬರ್ತಾರಲ್ಲ, ಹಂಗಾಗಿ ಜನ ಇದ್ದಾರೆ. ಮುಂದಕ್ಕೆ ಇನ್ನು ಒಂದು ವಾರ 10 ದಿವಸ ಬಿಟ್ಟು ಗೊತ್ತಾಗುತ್ತೆ. ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಸರ್. ಎಲ್ಲ ತುಂಬ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ವ್ಯಾಪಾರನೂ ಪರವಾಗಿಲ್ಲ. ಈಗ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ ನೋಡೋಣ. ಒಂದು ತಿಂಗಳು ಆದಮೇಲೆ ಜನ ತುಂಬ ಇಷ್ಟಪಟ್ಟಿದ್ದಾರೆ. ನಗರಸಭೆಯವರು ಒಳ್ಳೆ ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಟೈಮ್ ಏನು ಮುಂದೆ ಒಂದು ತಿಂಗಳು ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಪರವಾಗಿಲ್ಲ, ಮುನ್ಸಿಪಾಲ್ಟಿಯಿಂದ ಒಳ್ಳೆ ನಗರಸಭೆಯಿಂದ ಒಳ್ಳೆ ಸೌಲಭ್ಯ ಕೊಟ್ಟಿದ್ದಾರೆ ನಮಗೆಲ್ಲ. ಪರವಾಗಿಲ್ಲ, ಒಂಚೂರು ಚೆನ್ನಾಗಿ ಮಾಡಿದ್ದಾರೆ. ಜನಗಳು ಹೇಗೆ ಬರ್ತಾರೆ ಅನ್ನೋ ಮೇಲೆ ಡಿಪೆಂಡ್ ಇರುತ್ತೆ. ಅಲ್ಲಿಗಿಂತ ಇಲ್ಲ ತುಂಬ ಚೇಂಜಸ್ ಇದೆ. ಅಲ್ಲಿ ರೋಡ್ ಸೈಡ್ ಆದರೆ ಧೂಳು ಬರೋದು ಅದು ಇವೆಲ್ಲ ಬರುತ್ತೆ. ಇಲ್ಲಿ ಪರವಾಗಿಲ್ಲ. ಮಸಾಲೆ ಪುರಿ ತಿಂದ್ವಿ. ಮಸಾಲೆ ಪುರಿ ತುಂಬ ಚೆನ್ನಾಗಿತ್ತು, ಪಾನಿಪುರಿನೂ ಚೆನ್ನಾಗಿತ್ತು. ಎಲ್ಲ ಬಂದು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಎಲ್ಲ ಐಟಮ್ಸ್ ಎಲ್ಲ. ಅಲ್ಲಿ ಧೂಳಲ್ಲಿ ಎಲ್ಲ ಇದಾಗಕ್ಕಿಂತ ಇಲ್ಲಿ ಚೆನ್ನಾಗಿದೆ, ಸ್ವಚ್ಛತೆ ಎಲ್ಲ ತುಂಬ ಟೇಸ್ಟಿಯಾಗಿದೆ. ರೈಟ್ ಎಲ್ಲ ಫುಡ್ಡು ತುಂಬ ಇಷ್ಟ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಆಹಾರದ ಸಂಕೀರ್ಣ ಮಾಡಿರೋದು ತುಂಬ ಖುಷಿಯಾದ ಒಂದು ವಿಚಾರ. ನಮ್ಮ ಚಿಕ್ಕಮಗಳೂರಲ್ಲಿ ಇಂಥದ್ದೊಂದು ಬೆಳವಣಿಗೆ ಬಂದಿರೋದು ತುಂಬ ಸಂತೋಷದ ವಿಚಾರ. ಎಲ್ಲೋ ಬೀದಿ ಬದಿಯಲ್ಲಿ ಹೇಗೇಗೋ ಡಸ್ಟು ಧೂಳಿನ ಇದರಲ್ಲಿ ತಿನ್ನೋದಕ್ಕಿಂತ ಈ ಥರ ಸುಸಜ್ಜಿತವಾಗಿ ಒಂದು ನೀಟಾಗಿ ಒಂದು ಫ್ಯಾಮಿಲಿ ಸಮೇತ ಬಂದು ಆರಾಮಾಗಿ ಕೂತ್ಕೊಂಡು ವೆಹಿಕಲ್ಗಳ ಪ್ರಾಬ್ಲಮ್ ಇಲ್ಲದೆ, ಹಾರ್ನ್ ಸೌಂಡ್ ಇಲ್ಲದೆ, ಮನೆಯವ್ರ ಮಾತುಗಳನ್ನೇ ಕೇಳಿಕೊಂಡು ತಿಂತಾ ಇರೋದು ಒಂಥರ ತುಂಬ ಖುಷಿಯಾಗಿರುತ್ತೆ. ಎಲ್ಲರೂ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಬೆಂಗಳೂರಿಗೆ ಹೋಗೋದೇ ಬೇಕಾಗಿಲ್ಲ. ಇವಾಗ ಫುಡ್ ಕೋರ್ಟ್ ಅಂತ ಚಿಕ್ಕಮಗಳೂರಿಗೆ ಬಂದರೆ ಫುಲ್ಲು ಬೆಂಗಳೂರು ಫೀಲ್ ಸಿಗ್ತಿದೆ. ಇಲ್ಲಿ ಹೊರಗಡೆ ಎಲ್ಲ ಕೂತ್ಕೊಂಡು ತಿನ್ನೋದಕ್ಕಿಂತ ಒಳ್ಳೆ ಫೀಲ್. ಅಲ್ಲಿ ಕಟ್ಟೆ ಎಲ್ಲ ಮಾಡಿಸಿದ್ದಾರೆ ಕೂತ್ಕೊಂಡು ತಿನ್ನೋದಕ್ಕೆ. ಎಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ವೆಜ್ಜು, ನಾನ್ ವೆಜ್ಜು ಎಲ್ಲ ಥರ ಫುಡ್ಸು ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಿಶಂಕರ್, ಚಿಕ್ಕಮಗಳೂರು ಕಲ್ಯಾಣ ನಗರ. ಫುಡ್ ಕೋರ್ಟ್ ಆಗಿದ್ದು ಒಂದು ತುಂಬ ಒಳ್ಳೆ ಕೆಲಸ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಎಲ್ಲ ತುಂಬ ಕ್ರೌಡ್ ಆಗ್ತಿತ್ತು, ಓಡಾಡೋರಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಇಲ್ಲಿ ಮಾಡಿ ನಮ್ಮ MLA ತಮ್ಮಯ್ಯಣ್ಣ ಅವರು, ನಗರಸಭೆ ಅಧಿಕಾರಿಗಳು ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಏನು ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಕ್ಲೀನ್ನೆಸ್ಸು ಭಾಳಷ್ಟು ಕಡಿಮೆ ಇತ್ತು. ಮಕ್ಕಳೆಲ್ಲ ಭಾಳಷ್ಟು ಖುಷಿಯಾಗಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆಡಲಿಕ್ಕೆ ಆಗಲಿ ಅಥವಾ ಇಲ್ಲಿ ಇರ್ತಕ್ಕಂಥ ರುಚಿಕರವಾದಂಥ ತಿಂಡಿ ಊಟಗಳು ಭಾಳ ಚೆನ್ನಾಗಿದೆ. ಸೊ ಎಲ್ಲ ಚಿಕ್ಕಮಗಳೂರು ಜನತೆನ ಇದನ್ನು ಉಪಯೋಗಿಸ್ಕೋಬೇಕಂತ ನಾವು ಈ ಮೂಲಕ ಹೇಳ್ಕೊಳ್ತೀವಿ. ಚಿಕ್ಕಮಗಳೂರು ಜನತೆಗೆ ಸಂತೋಷದ ಸುದ್ದಿ ಏನು ಅಂದರೆ, ಎಲ್ಲೋ ಧೂಳಲ್ಲಿ ರೋಡ್ ಸೈಡಲ್ಲಿ ಟ್ರಾಫಿಕ್ ಹಾಕ್ಕೊಂಡು ಎಲ್ಲೋ ಕೂತ್ಕೊಂಡು ತಿಂತಾಯಿದ್ವಿ. ಈಗ ಚಿಕ್ಕಮಗಳೂರಲ್ಲಿ ಒಂದು ಒಳ್ಳೆಯ ಸದಾವಕಾಶ ಬಂದಿದೆ. ಏನಂದರೆ ಧೂಳು ಗಿಳು ಇಲ್ದಿರೆ ಅದಕ್ಕೆ ಅಂತಹ ಒಂದು ಜಾಗ ನಮ್ಮ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ಭಾಳ ಚೆಂದ ಇದೆ. ಎಲ್ಲ ಬಂದು ಒಂದೇ ಕಡೆ ಕೂತ್ಕೊಂಡು ಅಂಗಡಿ ಮುಂದೆ ತಿನ್ಬೋದು. ಯಾವುದೋ ಟ್ರಾಫಿಕ್ ತೊಂದರೆ ಇಲ್ಲ, ಧೂಳಿನ ತೊಂದರೆ ಇಲ್ಲ. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ನಿರ್ಮಾಣವಾಗಿರುವ ಈ ಫುಡ್ ಕೋರ್ಟ್ ಮಾದರಿ ಹಾಗೂ ರುದ್ರ ರಮಣೀಯವಾಗಿ ಕಾಣುವುದರ ಜೊತೆಗೆ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಿದೆ.